ಜುಮ್ಕಿ ಕೊಟ್ಬಿಟ್ರೆ ಅಪ್ಪ ನನ್ನಷ್ಟು ಅದೃಷ್ಟವಂತಿನಿ ಯಾರಿಲ್ರಿ ಅಷ್ಟದೊಳಗೆ ಏನೋ ಮತ್ತು ಯಾವಾಗ ರಿಂಗಿನ ಒಳಗೆ ಹಾಕೊಂಡಾಗತ್ತೀನಿ ನೋಡ್ರಿ ನನ್ನ ಸಲುವಾಗಿ. ಮತ್ತು ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗಲ್ಲಿ ನಾನು ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ ರೀ. ಸೊ ಬೆಂಗಳೂರಿಗೆ ಹೋದಾಗ ನಾವೊಬ್ಬರು ಆಂಟಿ ಮನೆಗೆ ಹೋಗಿದ್ದೆ ಆವಾಗ ಹೋದಾಗ ಅವರು ನಂಗೆ ಒಂದು ಗಿಫ್ಟ್ ಕೊಟ್ಟಿದ್ರು ರೀ. ಸೊ ಅದು ಗಿಫ್ಟ್ ಏನು ಕೊಟ್ಟಿದ್ದಾರೆ ಗಿಫ್ಟ್ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಅದು ತೋರಿಸ್ಬೇಕಂತಂದು ಅಂದ್ಕೊಂಡೆ ರೀ. ಬಟ್ ನನಗೂ ಈ ಕೆಲಸದ ಇದ್ರಾಗ ನಾನು ಮರ್ತ ಬಿಟ್ಟೆ ರೀ. ಅದು ನಿನ್ನೆ ಎಲ್ಲ ಸೊ ಎಲ್ಲ ಸ್ವಚ್ಛ ಮಾಡೋ ಮುಂದೆ ನನಗೆ ಜುಮ್ಕಿ ಸಿಕ್ಕಿದಾವೆ ರೀ. ಅದ್ರ ಸಂಬಂಧ ನಾನು ಅದ್ರ ಬಗ್ಗೆ ಒಂಚೂರು ವಿಡಿಯೋ ಮಾಡಿದ್ರೆ ಆಯ್ತಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡಾಕತ್ತೇನೆ ರೀ ಫ್ರೆಂಡ್ಸ, ಜುಮ್ಕಿ ಬಗ್ಗೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೋಡಿರಿ ಫ್ರೆಂಡ್ಸ, ಏನು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ. ತಡ್ರಿ, ನೋಡ್ರಿ ಜುಮ್ಕಿ. ಸೊ ತೋರಿಸ್ತೀನಿ ರೀ ಸರಿಯಾಗಿ. ಕೆಳಗಡೆನ ಬೀಳಾಕತ್ತವ್ರಿ ಅವು. ನೋಡ್ರಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದು. ಸೊ ಜುಮ್ಕಿ ಇದು ರೋಡ್ ಗೋಲ್ಡ್ ಜುಮ್ಕಿ ಕೊಟ್ಬಿಟ್ರೆ ಅಪ್ಪ ನನ್ನಷ್ಟು ಅದೃಷ್ಟವಂತಿನಿ ಯಾರಿಲ್ರಿ ನಿಜವಾಗ್ಲು. ಸೊ ನೋಡ್ರಿ ಗೋಲ್ಡ್ ಅನ್ನಿಸ್ತೈತೇನ್ರಿ ಇದು ಜುಮ್ಕಿ. ನೋಡ್ರಿ ರೋಡ್ ನೀವೇ ಹೇಳಿಬಿಡ್ರಿ ಇದು. ಸೊ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ. ಡಿಸೈನ್ ಅಂತೂ ಮಸ್ತ್ ಇದಾವ್ರಿ. ಬಟ್ ಇದ್ರಾಗ ಏನಪ್ಪ ಅಂದ್ರೆ ಒಂಥರ ನವಿಲ್ಗತೆ ಇದೈತ್ರಿ ಡಿಸೈನ್. ಸೊ ನೋಡ್ರಿ ನವಿಲ್ಗತೆ ಈ ಥರ ಡಿಸೈನ್ ಐತಿ. ಹಾಕ್ಕೊಂತಾರ ಇಲ್ವೋ ಗೊತ್ತು, ಬಟ್ ನಮ್ಮ ಇದ್ರಾಗ ಜಾಸ್ತಿ ಹಾಕ್ಕೊಂಡಂಗಿಲ್ರಿ ಇದು ನಮ್ಮ ಕ್ಯಾಸ್ಟ್ದೊಳಗೆ. ಏನೋ ಮತ್ತು ಯಾವಾಗರೊಮ್ಮೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಹಾಕ್ಕೊಳ್ಳೇಬೇಕ್ರಿ. ಯಾಕಂದ್ರೆ ಅದೇ ನೋಡ್ರಿ ಸೊ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಇದನ್ನು ಚಲೋ ಕಾಣ್ತಾವ್ರಿ. ಆಮೇಲೆ ಮಸ್ತ್ ಕಾಣ್ತಾವ್ರಿ. ಕಿವಿ ನೋಡ್ರಿ ಎಷ್ಟು ಮಸ್ತ್ ಕಾಣಾಕತ್ತಾವ. ಸೊ ಇನ್ನು ನಾನು ರಿಂಗಿನ ಒಳಗೆ ಹಾಕೊಂಡಾಗತ್ತೀನಿ ನೋಡ್ರಿ ಯಾವ ರೀತಿ ಕಾಣಾಕತ್ತವು. ಮಸ್ತ್ ಅದಾವ್ರಿ. ಹಾಕ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಲುಕ್ ಕಾಣುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ. ಆವತ್ತು ಅವರು ನನ್ನ ಸಲುವಾಗಿ ಮತ್ತು ಮಾರ್ಕೆಟಿಗೆ ಹೋಗಿ ಇದನ್ನೆಲ್ಲ ತಂದು ಕೊಟ್ರಿ. ನೆಕ್ಲೆಸ್ ಎಲ್ಲ ತೆಗೆದಿದ್ರು. ಸೊ ನೆಕ್ಲೆಸ್ ನನ್ನ ಮಗಳಿಗೆ ಅಂತಂದು ಊರಿಗೆ ಕೊಟ್ಟು ಕಳಿಸಿದ್ದೆ ನಾನು. ಸೊ ಈ ಜುಮ್ಕಿನ ನಾನು ನನ್ನ ಕಡೆ ಇಟ್ಕೊಂಡಿದ್ದೆ ರೀ. ಯಾಕಂದರೆ ದೊಡ್ಡ ಅದಾವು, ನನ್ನ ಮಗಳಿಗಂತೂ ಬರೋಂಗೇ ಇಲ್ಲ. ಇಟ್ಟಿಟ್ಟು ಕಿವ್ಯಾನ್ ಹಾಕ್ಕೊಳ್ಳೋರಿಗೆ ಏನು ಬರ್ತಾರೆ, ಅದ್ರ ಸಂಬಂಧ ನಾನೇ ಹಾಕ್ಕೊಂಡ್ರಾತಂತ ಅಂದ್ಕೊಂಡು ಸೊ ಇದನ್ನು ತೆಗೆದಿಟ್ಕೊಂಡೆ ರೀ. ನೋಡ್ರಿ ಗೋಲ್ಡ್ ಜುಮ್ಕಿ ಹೆಂಗೆ ಕಾಣತ್ತಾವ ನೋಡ್ರಿ. ಸೊ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಹೆಂಗೆ ಅದಾವ ಅನ್ನೋದು. ನಾನು ನಿಮ್ಗೆ ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ. ಸೊ ನಾನು ನಿನ್ನೆ ಹೇಳ್ದಂಗೆ ನೋಡ್ರಿ, ಇದು ಈ ಕಡೆ ಬಂದ್ರೆ ನಾವು ಸ್ವಲ್ಪ ಬೆಳಕು ಕಾಣಿಸ್ತೇವೆ. ಒಳಗಡೆ ರೂಮ್ದಾಗ ಹೋದ್ರಂತೂ ಫುಲ್ ಮಂಜು ವಿಡಿಯೋ ಕ್ಲಿಯಾರಿಟಿನ ಬರೋಂಗಿಲ್ಲ ಸರಿಯಾಗಿ. ಅದ್ರ ಸಂಬಂಧ ನನಗೂ ಬೇಸರ ಆಗಿಬಿಟ್ಟಿರ್ತೈತಿ. ನಾನು ನಿಮ್ಗೆ ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ ರೀ ಹೆಂಗೆ ಅದಾವು ಜುಮ್ಕಿ ಅನ್ನೋದು. ನೋಡ್ರಿ ಫ್ರೆಂಡ್ಸ, ನೋಡ್ರಿ ಹೆಂಗೆ ಅದಾವು. ಸೊ ಮಸ್ತ್ ಕಲೆಕ್ಷನ್ ರೀ. ಆಮೇಲೆ ಇದು ಫಂಕ್ಷನ್ಗಳಿಗಂತೂ ಹಾಕ್ಕೊಂಡ್ರಂತೂ ಸಿಕ್ಕಾಬಟ್ಟೆ ಲುಕ್ ಕಾಣತ್ರೆ. ಗೋಲ್ಡ್ ಜುಮ್ಕಿ ನೋಡ್ರಿ. ಸೊ ಸಾಕ್ರಿ, ಅವರು ಗೋಲ್ಡ ಇರ್ತಾರಲಿ ರೋಡ್ ತರ್ಲಿ ರೀ. ಒಂದು ಗಿಫ್ಟ್ ಅಂತಂದು ನಮ್ಗೆ ಏನು ಕೊಟ್ಟಿರ್ತಾರೆ ನೋಡ್ರಿ, ಅದೇ ಒಂದು ನಮ್ಗೆ ದೊಡ್ಡದು. ಸೊ ನಂಗೆ ರೋಡ್ ಕೊಟ್ರು ಖುಷಿ ಐತ್ರಿ, ಗೋಲ್ಡ್ ಕೊಟ್ರು ಡಬಲ್ ಖುಷಿ ಐತ್ರಿ. ಸೊ ಬೇಡ ನಮ್ಗೆ ಇದು ರೋಡ್ ಅದಾವ್ರಿ. ರೋಡ್ ಅಂದ್ರೂ ಗ್ಯಾರಂಟಿ ರೀ. ಒಟ್ಟು ನೀರಾಗ ಹಾಕಿದ್ರು ಒಟ್ಟು ಏನೇನು ಆಗಂಗಿಲ್ಲ ರೀ. ಸೊ ಇದ್ರ ಪ್ರೈಸ್ ಏನು ಹೇಳಿಲ್ರಿ ಅವರು. ಅವತ್ತು ನಾನು ಬ್ಯಾಡ್ ರೆಂಟೆ ಅಂತಂದು ಎಷ್ಟು ಹೇಳಿದೆ ರೀ.
ಹೇಳಿದ್ರು ಕೇಳಿಲ್ಲ ಅವರು. ಇಲ್ಲ ಫ್ರೆಂಡ್ ಹಿಂಗೆ ಅಂತಲೇ ಇದನ್ನು ತಂದಿದ್ದೀನಿ, ತೊಗೊಂಡು ಹೋಗೋ ನೆಕ್ಲೆಸ್ ಆಮೇಲೆ ಇದು ಅಂತಂದು ಅಂದ್ರೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆದವು ರೀ. ಯಾವಾಗಾರೊಮ್ಮೆ ರೀಲ್ಸ್ ಮಾಡೋವಾಗಂತೂ ನಂಗೆ ಇದೇ ಹಾಕ್ಕೊಂಡಿರ್ತೇನೆ ರೀ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಂದು ಹಾಕ್ಕೊಂಡಿದ್ದೆ ರೀ ನಾನು. ಸೊ ಹಾಕ್ಕೊಂಡು ಇದನ್ನು ಒಂದು ರೀಲ್ಸ್ ಮಾಡಿದ್ದೆ ರೀ, ಒಂದೇನ ಆ್ಯಡ್ ಮಾಡಿದ್ದೆ ರೀ ಅವತ್ತು. ಸೊ ನೋಡಿರಿ ಹೆಂಗೆ ಅದಾವು, ಒಂದು ಕಮೆಂಟ್ ಮುಖಾಂತರ ಹೇಳ್ರಿ ಹೆಂಗೆ ಅದಾವು ಅನ್ನೋದು. ಸೊ ರೋಡ್ಗೋಡ ಇದು ಜುಮ್ಕಿ ರೀ, ಆದರೂ ರೋಡ್ಗೋಡ್ ಅಂದ್ರೂ ಪಕ್ಕ ಗ್ಯಾರಂಟಿ ರೀ. ಎಷ್ಟು ದಿನ ಆತ್ರಿ ನಾನು ಹುಬ್ಳಿಗೆ ನಾನು ಎಷ್ಟು ದಿನ ಆಯ್ತು ನೋಡ್ರಿ ಬೆಂಗಳೂರಿಗೆ ಹೋಗಿ ಬಂದು. ಸೊ ಅವಾಗಿಂದನೂ ಈಗ ನಾನು ಒಂದೊಂದು ಸಲ ಯೂಸ್ ಮಾಡಿ ಇಟ್ಟಿರ್ತೀನಿ ರೀ. ಆದ್ರೂ ಏನು ಆಗಂಗಿಲ್ಲ ರೀ, ನೀರಾಗ ಹಾಕಿದ್ರಂತೂ ಒಟ್ಟ ಕಲರ್ ಹೋಗೋಲ್ರಿ, ಅಷ್ಟು ಗ್ಯಾರಂಟಿ ಕಲರ್ ಅದಾವ್ರಿ. ಅಂದ್ರೆ ಸ್ವಲ್ಪ ದುಬಾರಿ ತುಟ್ಟಿವ ತಂದುಬಿಟ್ಟಾರ್ರಿ ಅವರು, ಜಾಸ್ತಿ ರೊಕ್ಕ ಹೋದ್ರೆ ಹೋಗಲಿ ಅಂತಂದು. ಬಟ್ ಆದರೂ ಖುಷಿ ಆಯ್ತು ರೀ. ಸೊ ತಂದು ಕೊಟ್ಟಿದ್ದು ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟನೇ ಆಯ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮುಖಾಂತರ ಹೇಳ್ರಿ ಫ್ರೆಂಡ್ಸ್, ತಪ್ಪದೇ ಹೇಳ್ರಿ. ಯಾಕಂದ್ರೆ ನಿಮ್ಗಳ ಕಮೆಂಟಿಂದ ಏನೋ ಒಂಚೂರು ಖುಷಿ ಆಗುತ್ತೆ ರೀ ನಂಗೆ. ಸೊ ಅದ್ರ ಸಂಬಂಧ ಮತ್ತು ನಿಮಗೆ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಹೊಸದಾಗೆಲ್ಲ ಯಾರು ನನ್ನ ಚಾನಲ್ನ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಇನ್ನೂ ಮುಂದೆ ಬರೋಕ್ಕಾಗಿದ್ರಿ. ಇನ್ನೂ ಭಾಳ ನನ್ನ ಕಷ್ಟ ಅನ್ಭವಿಸ್ಬೇಕ್ರಿ ಇದ್ರಾಗ. ಯಾಕಂದ್ರೆ ನಾನು ಇನ್ನು ಫಸ್ಟ್ ಪೇಮೆಂಟೇ ತೊಗೊಂಡಿಲ್ಲ. ಬಟ್ ಏನು ಮಾಡ್ಬೇಕ್ರಿ, ಯಾವಾಗ ತೊಗೊತೀನಿ ಏನೂ ಗೊತ್ತಿಲ್ಲ. ಬಟ್ 2025 ಶುರುವಾತ್ರಿ. ಇನ್ನು 26 ಹೋಗ್ಬೇಕಾ, ಏನು 26 ಬರ್ಬೇಕಾ 27 ಬರ್ಬೇಕಾ ಗೊತ್ತಿಲ್ಲ ನಾ ಪೇಮೆಂಟ್ ತೊಗೊಳೋವರೆಗೂ. ಬಟ್ ನಿಮ್ಗಳ ಸಪೋರ್ಟ್ ಇದ್ರೆ ನಾನು ಇದೇ ವರ್ಷ ಮತ್ತು ತೊಗೋಬಹುದ್ರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.